ಓಂ ಶಾಂತಿ ಬಾಪ್ದಾದ ಮಧುಬನ್ ಮುರಳಿ 24/3/2026. ಇಲ್ಲಿ ಬಾಬಾ ಏನು ಹೇಳ್ತಾ ಇದ್ದಾರೆ, ಮಧುರ ಮಕ್ಕಳೇ, ನೀವು ಗೃಹಸ್ಥ ವ್ಯವಹಾರದಲ್ಲಿರುತ್ತಾ ಕಮಲ ಪುಷ್ಪ ಸಮಾನ ಪವಿತ್ರರಾಗಬೇಕಾಗಿದೆ. ಒಬ್ಬ ತಂದೆಯ ಮತದಂತೆ ನಡೆಯಬೇಕಾಗಿದೆ. ಯಾವುದೇ ಸೇವಾಭಂಗ ಮಾಡಬಾರದು. ಇಲ್ಲಿ ಬಾಬಾ ಏನು ಹೇಳ್ತಾ ಇದ್ದಾರೆ, ಗೃಹಸ್ಥ ವ್ಯವಹಾರದಲ್ಲಿರುತ್ತಾ ಅಂತ ಹೇಳಿದ್ದಾರೆ ಬಾಬಾ. ಅಂದ್ರೇನು, ಈಗ ನಮಗೆ ಯಾವ ಅನುಭವ ಆಗಬೇಕು, ಬಾಬಾ ನಮ್ಮನ್ನು ಗೃಹಸ್ಥದಲ್ಲಿ ಇಟ್ಟೇ ಮುಕ್ತಿ ಜೀವನ್ಮುಕ್ತಿ ಕೊಡ್ತಾ ಇದ್ದಾರೆ. ಅಂದರೆ ಈಗ ನಮಗೆ ಯಾವ ಅನುಭವ ಆಗಬೇಕು, ನಾವು ಎಲ್ಲರಿಗೆ ಸ್ನೇಹ ಪ್ರೀತಿ ಕೊಡ್ತಾ ಸುಖ ಕೊಡ್ತಾ ಹೇಗೆ ಸುಖನ ಪಡಿಬೇಕೋ ಆ ಭಗವಂತ ತಂದೆಯ ಶಕ್ತಿ ಜ್ಞಾನ ಗುಣಗಳಿಂದ ಯಾವ ರೀತಿ ಎಲ್ಲದನ್ನು ಪಡಿಬೇಕು ಅನ್ನೋದು ಇವಾಗ ಅನುಭವ ಆಗಿ ಸಂಸ್ಕಾರ ಆದರೆ ಅದು ಜನ್ಮ ಜನ್ಮ ನಮಗೆ ಸುಖ ಕೊಡ್ತೈತಿ. ಇಲ್ಲಿ ಸನ್ಯಾಸ ಧರ್ಮನ ತಂದೆ ಹೇಳ್ಕೊಡ್ತಾ ಇಲ್ಲ. ಸನ್ಯಾಸಿಗಳು ಅಂದ್ರೇನು ಎಲ್ಲ ಬಿಟ್ಟು ಬಿಟ್ಟು ಹೋಗ್ತಾ ಇರ್ತಾರೆ. ಇಲ್ಲಿ ಬಿಟ್ಟು ಹೋಗೋದನ್ನು ಕಲಿಸ್ತಾ ಇಲ್ಲ. ಹಾಗಾದರೆ ಈಗ ಕೆಲವರು ಕ್ವಶನ್ ಮಾಡ್ಬೋದು, ಮತ್ತು ಅಲ್ಲಿ ನಿಮಿತ್ತರೆಲ್ಲ ವೈಟ್ ಬಟ್ಟೆ ಸನ್ಯಾಸಿಗಳ ಥರನೇ ಅದರ ಅಂತ. ಅಂದರೆ ಆ ಬಟ್ಟೆ ಒಂದೇ ಬಿಳಿ ಬಟ್ಟೆ ಹಾಕ್ಕೊಂಡಿದ್ದಾರೆ ನೋಡ್ರಿ. ಅವರಿಗೆ ಪರಮಾತ್ಮನೇ ಪತಿ, ಮತ್ತು ನಾವಾದರೂ 2-3 ಮಕ್ಕಳನ್ನ ಸಂಭಾಲನೆ ಮಾಡ್ತೀವಿ. ಎಷ್ಟು ಒಂದು ಗೃಹ ಮನೆ ಅಂದರೆ ಎಷ್ಟು ಮಂದಿ ಸದಸ್ಯರು ಇರ್ಬೋದು? ಹಬ್ಬ ಅಂದರೆ 6-7 ಮಂದಿ ಇರ್ತಾರೆ. ಆದರೆ ಅವರು ಸೆಂಟ್ರಿಗೆ ಬರೋ ಎಲ್ಲ ಆತ್ಮಗಳೇ ಎಲ್ಲ ಮಕ್ಕಳಿದ್ದಂಗೆ ಅವರೆಲ್ಲರೂ ಸಂಭಾಲನೆ ಮಾಡ್ತಾರೆ. ಅವ್ರಿಗೆ ಜ್ಞಾನ ಹೇಳಬೇಕು, ಮತ್ತು ಟೋಲಿ ಕೊಡೋದು, ಪ್ರಸಾದ ಮಾಡೋದು, ಪ್ರತಿಯೊಂದನ್ನು ಸಂಭಾಲನೆ ಮಾಡ್ತಾರೆ. ಅಂದರೆ ಅವರು ಪ್ರವೃತ್ತಿ ಮಾರ್ಗನೇ. ಮತ್ತು ಸ್ವಯಂ ತಂದೆಯೇ ಬಂದು ಬ್ರಹ್ಮ ತಂದೆನ ಪತ್ನಿ ಮಾಡ್ಕೊಂಡು ನಮ್ಮನ್ನೆಲ್ಲ ಮಡ್ಲಿಗೆ ಹಾಕ್ಕೊಂಡು ಸ್ವಯಂ ಭಗವಂತ ತಂದೆನೇ ಪ್ರವೃತ್ತಿ ಮಾರ್ಗದಲ್ಲಿ ಬಂದಿದ್ದಾರೆ. ಈಗ ಇದು ಪ್ರವೃತ್ತಿ ಧರ್ಮ. ಅದಕ್ಕೆ ಇಲ್ಲಿ ಬಾಬಾ ಏನಂತಾರೆ, ಆದರೆ ಆ ಕೆಸರಿನಾಗ ಅಂಟ್ಕೊಳ್ದಂಗೆ ಕಮಲ ಪುಷ್ಪ ಸಮಾನ ಪವಿತ್ರರಾಗಿರ್ಬೇಕಂತ ಬಾಬಾ ಹೇಳ್ತಾ ಇದ್ದಾರೆ. ಪ್ರಶ್ನೆ, ಎಂಥ ಮಕ್ಕಳಿಗೆ ಮಾಯು ಬಹಳ ಜೋರಾಗಿ ಪೆಟ್ಟು ಕೊಡುತ್ತದೆ? ಉನ್ನತ ಗುರಿ ಯಾವುದಾಗಿದೆ? ಉತ್ತರ, ಯಾವ ಮಕ್ಕಳು ದೇಹಾಭಿಮಾನದಲ್ಲಿರುವರೋ ಅವರಿಗೆ ಮಾಯು ಬಹಳ ಪೆಟ್ಟು ಕೊಡುತ್ತದೆ ಮತ್ತು ನಾಮರೂಪದಲ್ಲಿ ಸಿಕ್ಕಿ ಹಾಕಿಕೊಳ್ಳುತ್ತಾರೆ. ಅಂದರೆ ದೇಹಾಭಿಮಾನ ಅಂದರೆ ದೇಹದ ನೆನಪು ಬಂತಂದ್ರೆ ದೇಹದ ವಸ್ತುಗಳಲ್ಲಿ ದೇಹ ನಾನು ಅಂತ ನನ್ನದು ಅನ್ನೋದು ಎಲ್ಲಿರ್ತತೋ ಅಲ್ಲಿ ಆಕರ್ಷಣೆ ಆಗ್ತತೆ. ದೇಹಕ್ಕೆ ಸಂಬಂಧ ವಸ್ತು ಪದಾರ್ಥ ಇವುಗಳಲ್ಲಿ ಮೋಹ ಬಂತು ಅಂದರೆ ಬಾಬನಲ್ಲಿ ನೆನಪಿರಲ್ಲ. ಮತ್ತು ಬಾಬನಲ್ಲಿ ನೆನಪಿರಲ್ಲ ಅಂದರೆ 63 ಜನ್ಮದ ಕರ್ಮ ಐತೆ, ಪೆಟ್ಟು ಕೊಟ್ಟೆ ಕೊಡ್ತತೆ. ಅದಕ್ಕೆ ಬಾಬಾ ಇಲ್ಲಿ ಏನು ಹೇಳ್ತಾ ಇದ್ದಾರೆ, ದೇಹಾಭಿಮಾನ ಬಂದಿತ್ತೆಂದರೆ ಪೆಟ್ಟು ಬಿದ್ದಿತು. ಇದರಿಂದ ಪದವಿಯು ಭ್ರಷ್ಟವಾಗಿ ಬಿಡುತ್ತದೆ. ದೇಹಾಭಿಮಾನವನ್ನು ಕಳೆಯುವುದೇ ದೊಡ್ಡ ಗುರಿಯಾಗಿದೆ. ಅಂದರೆ ದೇಹಾಭಿಮಾನ ಕಳಿಬೇಕಂದ್ರೆ ಆತ್ಮಿಕ ಸ್ಥಿತಿಯಲ್ಲಿ ನಾನಾತ್ಮ ಅಂತಿರಬೇಕು. ತಂದೆ ತಿಳಿಸುತ್ತಾರೆ, ಮಕ್ಕಳೇ ಆತ್ಮಾಭಿಮಾನಿಯಾಗಿ ಹೇಗೆ ತಂದೆಯ ವಿಧೇಯ ಸೇವಕನಾಗಿದ್ದಾರೆ, ಎಷ್ಟು ನಿರಹಂಕಾರಿಯಾಗಿದ್ದಾರೆ ಅದೇ ರೀತಿ ನಿರಹಂಕಾರಿಯಾಗಿ ಯಾವುದೇ ಅಹಂಕಾರವೂ ಬೇಡ. ಅಂದರೆ ಆ ನಿರಹಂಕಾರಿತನ ಯಾವಾಗ ಬರ್ತತೆ? ಆತ್ಮಿಕ ಸ್ಥಿತಿಯಲ್ಲಿದ್ದಾಗ. ಗೀತೆ, ಅವರು ನಮ್ಮನ್ನು ಅಗಲುವುದಿಲ್ಲ. ಯಾರು? ಶಿವಬಾಬಾ ನಮ್ಮ ಜೊತೆಗಿದ್ದು ನಮ್ಮನ್ನ ಜೊತೆಗೇ ಕರ್ಕೊಂಡು ಹೋಗೋಕ್ಕೆ ಬಂದಾರೆ. ನಾವು ಕೈ ಬಿಡ್ದಂಗೆ ಇದ್ದರೆ ಸಾಕು. ಓಂ ಶಾಂತಿ. ಮಕ್ಕಳು ಗೀತೆಯನ್ನು ಕೇಳಿದಿರಿ. ಮಕ್ಕಳು ಹೇಳುತ್ತಾರೆ, ನಾವು ಮೂಲವತನದಲ್ಲಿದ್ದಾಗ ತಂದೆಯರಾಗಿದ್ದೆವು ಮತ್ತು ತಂದೆಯು ನಮ್ಮವರಾಗಿದ್ದರು. ನೀವು ಮಕ್ಕಳಿಗೆ ಬಹಳ ಚೆನ್ನಾಗಿ ಜ್ಞಾನವು ಸಿಕ್ಕಿದೆ. ನೀವು ತಿಳಿದುಕೊಂಡಿದ್ದೀರಿ, ನಾವು ಚಕ್ರವನ್ನು ಸುತ್ತಿದ್ದೇವೆ. ಈಗ ಪುನಃ ನಾವು ತಂದೆಯ ಮಕ್ಕಳಾಗಿದ್ದೇವೆ. ರಾಜಯೋಗವನ್ನು ಕಲಿಸಿ ಸ್ವರ್ಗದ ಮಾಲೀಕರನ್ನಾಗಿ ಮಾಡಲು ತಂದೆಯು ಬಂದಿದ್ದಾರೆ. ಕಲ್ಪದ ಹಿಂದಿನ ತರಹ ಪುನಃ ಬಂದಿದ್ದಾರೆ. ತಂದೆಯು ತಿಳಿಸುತ್ತಾರೆ, ಏ ಮಕ್ಕಳೇ ಎಂದು. ಹಾಗೆಂದು ಹೇಳಿ ಮಕ್ಕಳಾಗಿ ಇಲ್ಲಿ ಮಧುಬನದಲ್ಲಿ ಕುಳಿತು ಬಿಡುವಂತಿಲ್ಲ. ನೀವು ತಮ್ಮ ಗೃಹಸ್ಥ ವ್ಯವಹಾರದಲ್ಲಿರುತ್ತಾ ಕಮಲ ಪುಷ್ಪ ಸಮಾನ ಪವಿತ್ರರಾಗಿರಿ. ಕಮಲ ಪುಷ್ಪವು ನೀರಿನಲ್ಲಿರುತ್ತದೆ, ಆದರೆ ನೀರಿಗೆ ಅಂಟದಂತೆ ಮೇಲಿರುತ್ತದೆ.
ಅದಕ್ಕೆ ನೀರು ಸ್ಪರ್ಶಿಸುವುದೇ ಇಲ್ಲ. ತಂದೆ ತಿಳಿಸುತ್ತಾರೆ, ನೀವು ಸಹ ಮನೆಯಲ್ಲೇ ಇರಿ, ಕೇವಲ ಪವಿತ್ರರಾಗಿರಿ. ಅಂದರೆ ಸಂಸಾರ ಎನ್ನೋ ಕೆಸರನ್ನ ಕೊಳಿದಂಗೆ ಯಾವ ರೀತಿ ಕಮಲದ ಹೂವಿನ ಥರ ಅರಳಿ ಆ ಭಗವಂತನ ಮಡಿಲಿನಲ್ಲಿ ನಮ್ಮ ಜೀವನ ಸಾರ್ಥಕ ಮಾಡಿಕೊಳ್ಳೋದೇ ಈಗ ನಮ್ಮ ಈ ಪುರುಷಾರ್ಥ ವಿದ್ಯೆಯ ಸಾರ. ಬಾಬಾ ಏನು ಹೇಳ್ತಾ ಇದ್ದಾರೆ, ಈಗ ಯಾರೆಲ್ಲ ಮನುಷ್ಯ ಮಾತ್ರರಿದ್ದಾರೆಯೋ ಅವರೆಲ್ಲರನ್ನೂ ಪಾವನ ಮಾಡಲು ನಾನು ಬಂದಿದ್ದೇನೆ. ಪತಿತ ಪಾವನ ಸರ್ವರ ಸದ್ಗತಿದಾತನು ಒಬ್ಬರೇ ಆಗಿದ್ದಾರೆ. ಅವರ ವಿನಃ ಮತ್ತಾರೂ ಪಾವನರನ್ನಾಗಿ ಮಾಡಲು ಸಾಧ್ಯವಿಲ್ಲ. ನೀವು ತಿಳಿದುಕೊಂಡಿದ್ದೀರಿ, ಅರ್ಧ ಕಲ್ಪದಿಂದ ನಾವು ಏಣಿಯನ್ನು ಇಳಿಯುತ್ತಾ ಬಂದಿದ್ದೇವೆ. ನೀವು 84 ಜನ್ಮಗಳನ್ನು ಅವಶ್ಯವಾಗಿ ಪೂರ್ಣ ಮಾಡಬೇಕಾಗಿದೆ ಮತ್ತು 84 ಜನ್ಮಗಳ ಚಕ್ರವನ್ನು ಮುಗಿಸಿ ಯಾವಾಗ ಅಂತಿಮ ಸ್ಥಿತಿಯನ್ನು ತಲುಪುತ್ತೀರೋ ಆಗ ನಾನು ಬರಬೇಕಾಗುತ್ತದೆ. ಏನು ಹೇಳಿದರು ಬಾಬಾ? 84 ಜನ್ಮ ಪೂರ್ಣ ಮಾಡಲೇಬೇಕು. ಅಂದರೆ ಏನರ್ಥ? ಇವು ಶಾಸ್ತ್ರದಾಗ ಏನು ಬರೆದ್ಬಿಟ್ರು, ತಪಸ್ಸು ಮಾಡಿದರೆ ಆಯಿತು ಮುಕ್ತಿ ಹೊಂದ್ಬಿಡ್ತಾರೆ, ಮೋಕ್ಷ ಹೊಂದ್ಬಿಡ್ತಾರೆ, ಮತ್ತು ಜೀವನ ಇಲ್ಲ, ಏನೆಲ್ಲ ಬರೆದಿಟ್ಟಿದ್ದಾರೆ. ಆದರೆ ಬಾಬಾ ಏನಂತಾರೆ, ಆ ಥರ ಯಾರು ನಿರ್ವಾಣ ಧಾಮಕ್ಕೆ ಹೋಗಲ್ಲ, ಮೋಕ್ಷ ಹೊಂದಲ್ಲ. ಯಾರು ಪರಂಧಾಮದ ದಾರಿ ಯಾರಿಗೂ ಗೊತ್ತಿಲ್ಲ. ಲಾಸ್ಟ್ ಬಾಬಾನೇ ನಮ್ಗೆ ಕರ್ಕೊಂಡು ಹೋಗ್ಬೇಕು. ಅಲ್ಲಿವರೆಗೂ ನಾವು ಒಂದು ದೇಹ ಬಿಟ್ಟು ಒಂದು ದೇಹ ತಗೊಂಡು ಜೀವನ ಮಾಡ್ತಾನೇ ಇರ್ತೀವಿ. ಬಾಬಾ ಏನಂತಾರೆ, ಮಧ್ಯದಲ್ಲಿ ಮತ್ಯಾರೂ ಪತಿತರಿಂದ ಪಾವನರನ್ನಾಗಿ ಮಾಡಲು ಸಾಧ್ಯವಿಲ್ಲ. ಯಾರೂ ಸಹ ತಂದೆಯನ್ನಾಗಲಿ ರಚನೆಯನ್ನಾಗಲಿ ಅರಿತುಕೊಂಡಿಲ್ಲ. ಡ್ರಾಮಾನುಸಾರ ಎಲ್ಲರೂ ಕಲಿಯುಗದಲ್ಲಿ ಪತಿತರು ತಮೋಪ್ರಧಾನರಾಗಬೇಕಾಗಿದೆ. ತಂದೆಯು ಬಂದು ಎಲ್ಲರನ್ನೂ ಪಾವನ ಮಾಡಿ ಶಾಂತಿಧಾಮಕ್ಕೆ ಕರೆದುಕೊಂಡು ಹೋಗುತ್ತಾರೆ. ಏನು ಹೇಳಿದರು ಬಾಬಾ? ತಮೋಪ್ರಧಾನರಾಗಲೇಬೇಕು. ಸೃಷ್ಟಿಯ ನಿಯಮ. ಅನ್ನ ಮಾಡಿದ್ಮೇಲೆ ಒಂದು 20 ಗಂಟೆ ಆಯಿತು ಅಂದರೆ 20 ತಾಸು ಆಯ್ತು ಅಂದರೆ ಏನಾಗ್ತೈತೆ? ವಾಸನೆ ಬರ್ತೈತೆ. ಸೃಷ್ಟಿಯ ನಿಯಮ. ಯಾಕೆ ಹಂಗಾಗ್ತೈತೆ ಅಂದರೆ ಸೃಷ್ಟಿಯ ನಿಯಮ. ಈಗ ಬಾಬಾ ಏನು ಹೇಳ್ತಾ ಇದ್ದಾರೆ, ತಂದೆಯು ಬಂದು ಎಲ್ಲರನ್ನು ಪಾವನ ಮಾಡಿ ಶಾಂತಿಧಾಮಕ್ಕೆ ಕರೆದುಕೊಂಡು ಹೋಗುತ್ತಾರೆ ಮತ್ತು ತಂದೆಯಿಂದ ಸುಖದ ಆಸ್ತಿಯನ್ನು ಪಡೆಯುತ್ತೀರಿ. ಸತ್ಯಯುಗದಲ್ಲಿ ಯಾವುದೇ ದುಃಖ ಇರುವುದಿಲ್ಲ. ನೀವೀಗ ಜೀವಿಸಿದ್ದಂತೆಯೇ ತಂದೆಯವರಾಗಿದ್ದೀರಿ. ತಂದೆ ತಿಳಿಸುತ್ತಾರೆ, ನೀವು ಗೃಹಸ್ಥ ವ್ಯವಹಾರದಲ್ಲಿಯೇ ಇರಬೇಕು. ನೀವು ಗೃಹಸ್ಥವನ್ನು ಬಿಟ್ಟು ಬಿಡಿ ಎಂದು ತಂದೆ ಯಾರಿಗೂ ಹೇಳುವುದಿಲ್ಲ. ಗೃಹಸ್ಥ ವ್ಯವಹಾರದಲ್ಲಿರುತ್ತಾ ಕೇವಲ ಅಂತಿಮ ಜನ್ಮ ಪವಿತ್ರರಾಗಬೇಕಾಗಿದೆ. ನೀವು ಮನೆ ಮಠವನ್ನು ಬಿಡಿ ಎಂದು ತಂದೆ ಎಂದಾದರೂ ಹೇಳಿದ್ದಾರೆಯೇ? ನೀವು ಈಶ್ವರೀಯ ಸೇವಾರ್ಥವಾಗಿ ತಾವಾಗಿಯೇ ಬಿಟ್ಟು ಬಂದಿದ್ದೀರಿ. ಕೆಲವು ಮಕ್ಕಳು ಗೃಹಸ್ಥ ವ್ಯವಹಾರದಲ್ಲಿದ್ದರೂ ಈಶ್ವರೀಯ ಸೇವೆ ಮಾಡುತ್ತಾರೆ. ಯಾರನ್ನೂ ಇಲ್ಲಿ ಬಿಡಿಸಲಾಗುವುದಿಲ್ಲ. ತಂದೆಯು ಯಾರನ್ನೂ ಬಿಡಿಸುವುದಿಲ್ಲ. ನೀವೆಲ್ಲರೂ ತಾವಾಗಿಯೇ ಸರ್ವಿಸಿಗಾಗಿ ಬಂದುಬಿಟ್ಟಿದ್ದೀರಿ. ತಂದೆಯು ಯಾರನ್ನೂ ಬಿಡಿಸಲಿಲ್ಲ. ನಿಮ್ಮ ಲೌಕಿಕ ತಂದೆ ವಿವಾಹ ಮಾಡಿಕೊಳ್ಳಲು ಹೇಳುತ್ತಾರೆ. ನೀವು ಮಾಡಿಕೊಳ್ಳುವುದಿಲ್ಲ. ಏಕೆಂದರೆ ನಿಮಗೆ ತಿಳಿದಿದೆ, ಈಗ ಮೃತ್ಯುಲೋಕದ ಅಂತ್ಯವಾಗಿದೆ. ಮದುವೆಯಿಂದ ನಷ್ಟವೇ ಆಗುತ್ತದೆ ಮತ್ತು ನಾವು ಪಾವನರಾಗುವುದು ಹೇಗೆ? ಏನು ಹೇಳ್ತಾ ಇದ್ದಾರೆ ಬಾಬಾ? ಯಾವಾಗ ನಾವು ಬಾಬಾನ ಜ್ಞಾನ ಕೇಳಿದ್ವೋ ಆಗ ಏನಾಯಿತು ನಮಗೆ? ಇವಾಗ ಅಲ್ಲಿ ಸೇವೆ ಮಾಡಿದಷ್ಟು ಶಕ್ತಿ ತುಂಬ್ತಿರ್ತತೆ. ಬಾಬಾ ಜೊತೆಗಿರ್ತಾರೆ. ನಮ್ಮ ಪುರುಷಾರ್ಥ ಚೆನ್ನಾಗಾಗಿ ನಾವು ಶ್ರೇಷ್ಠ ಪದವಿ ಪಡೆಯುವಂಥದ್ದು ಆಗ್ತದೆ. ಅದಕ್ಕಂತ ನಮಗಿದೆಲ್ಲ ಅರ್ಥ ಆಯಿತು. ಕೆಲವರಿಗೆಲ್ಲ ಅರ್ಥ ಆಯಿತು. ಅದಕ್ಕೆ ಅವರೇನು ಭಗವಂತನ ಯಜ್ಞದಲ್ಲಿ ಸಮರ್ಪಣೆಯಾಗಿ ಪುರುಷಾರ್ಥ ಮಾಡ್ತಾ ಇದ್ದಾರೆ. ಬಾಬಾ ಏನು ಹೇಳ್ತಾರೆ, ನಾನೇನು ಯಾರನ್ನು ಬಿಡು ಅಂತ ಹೇಳಿಲ್ಲ. ನಾವೇ ಪದವಿ ಪಡೆಯೋಕೆ ಆ ಸೇವೆಯ ಆನಂದ, ಈ ಸೇವೆಯ ಸುಖ ಊಟ ಮಾಡಬೇಕು ಅಂದರೆ ನಮಗೆ ಬಂಧನ ಇದ್ದರೆ ಆಗಲ್ಲ. ಈಗ ಮದುವೆ ಆಯಿತು ಅಂದರೆ ಆ ಪತಿ ಕಳಿಸಿದರೆ ಹೋಗಬೇಕು, ಇಲ್ಲದ್ರಿಲ್ಲ. ಮತ್ತು ಮಕ್ಕಳು, ಅದು ಇದು ಜಂಜಾಟ, ಇದರಲ್ಲೆಲ್ಲ ಈ ಬಂಧನದಲ್ಲಿ ಇದ್ದರೆ ನಾವೇನು ಪಡೆಯೋಕ್ಕಾಗಲ್ಲ ಅಂತ ಯಾರಿಗೆ ಬುದ್ಧಿ ಓಡ್ತೋ ಅವ್ರೇನು ಮಾಡಿದರು, ಬಿಟ್ಟು ಭಗವಂತನಲ್ಲಿ ಸಮರ್ಪಣೆಯಾದರು. ಬಾಬಾ ಏನು ಹೇಳ್ತಾ ಇದ್ದಾರೆ, ಈಗ
ಮದುವೆಯಿಂದ ನಷ್ಟವೇ ಆಗುವುದು ಮತ್ತು ನಾವು ಪಾವನರಾಗುವುದು ಹೇಗೆ ಅಂದಾಗ ನಾವೇಕೆ ಭಾರತವನ್ನು ಸ್ವರ್ಗವನ್ನಾಗಿ ಮಾಡುವ ಸೇವೆಯಲ್ಲಿ ತೊಡಗಬಾರದು? ರಾಮರಾಜ್ಯವಾಗಲಿ ಎಂದು ತಂದೆಯು ಬಯಸುತ್ತಾರೆ. ಹೇ ಪತಿತ ಪಾವನ ಸೀತಾರಾಮ್, ಹೇ ರಾಮನೇ, ಬಂದು ಭಾರತವನ್ನು ಸ್ವರ್ಗವನ್ನಾಗಿ ಮಾಡಿ ಎಂದು ಕರೆಯುತ್ತಾರಲ್ಲವೇ? ಆದರೆ ಏನನ್ನೂ ತಿಳಿದುಕೊಂಡಿಲ್ಲ. ಈ ಸಮಯದ ಸುಖವು ಕಾಗವಿಷ್ಟ ಸಮಾನವಾಗಿದೆ ಎಂದು ಸನ್ಯಾಸಿಗಳು ಸಹ ಹೇಳುತ್ತಾರೆ. ಅದು ನಿಜವಾಗಿದೆ. ಇಲ್ಲಿ ಸುಖವಂತೂ ಇಲ್ಲವೇ ಇಲ್ಲ ಹೇಳುತ್ತಿರುತ್ತಾರೆ, ಆದರೆ ಯಾರ ಬುದ್ಧಿಯಲ್ಲಿಯೂ ಇಲ್ಲ. ತಂದೆಯು ದುಃಖಕ್ಕಾಗಿ ಈ ಸೃಷ್ಟಿಯನ್ನು ರಚಿಸುವುದಿಲ್ಲ. ಏನು ಬಾಬಾ ಏನು ಹೇಳ್ತಾ ಇದ್ದಾರೆ? ಈಗ ನೋಡ್ರಿ, ಅಶುದ್ಧ ತಮೋಗುಣಿ ಪದಾರ್ಥಗಳನ್ನ ತಿನ್ನಬಾರ್ದು ಅಂತ ಹೇಳಿದರೆ ಕೆಲವ್ರು ಏನು ವಾದ ಮಾಡ್ತಾರೆ, ಇವನ್ನೆಲ್ಲ ಬೆಳೆಸಿರೋದು ಭಗವಂತ ಅಲ್ಲ ಅಂತ ಅಂತಾರೆ. ಇಲ್ಲಿ ಬಾಬಾ ಏನಂತಾರೆ, ನಾನು ಸೃಷ್ಟಿ ಮಾಡಿಕೊಟ್ಟಾಗ ಇಂಥ ಕಲಿಯುಗದಂತ ಇರೋಂಥ ಇಂಥ ಜಗತ್ತನ್ನು ನಾನು ಸೃಷ್ಟಿ ಮಾಡಿಕೊಟ್ಟಿದ್ನ. ನಿಮ್ಮ ಪಾಪದ ಗುಣಗಳಿಂದ ಎಲ್ಲ ಜಗತ್ತನ್ನೆಲ್ಲ ಕೆಡಿಸಿ ಈಗ ನನ್ನ ಮೇಲೆ ಹಾಕ್ತಿರೇನೋ ಅಂತಾರೆ ಬಾಬಾ. ಬಾಬಾ ರಚನೆ ಮಾಡಿಕೊಟ್ಟಾಗ ಎಂಥ ಜಗತ್ತಿತ್ತು? ಅದಕ್ಕೆ ಬಾಬಾ ನಾನು ಇಂಥ ಸೃಷ್ಟಿನ ರಚನೆ ಮಾಡಲ್ಲ ಅಂತಾರೆ. ತಂದೆ ತಿಳಿಸುತ್ತಾರೆ, ನೀವು ಮರೆತು ಹೋಗಿದ್ದೀರಾ, ಸ್ವರ್ಗದಲ್ಲಿ ದುಃಖದ ಹೆಸರು ಗುರುತು ಇರುವುದಿಲ್ಲ. ಅಲ್ಲಿ ಕಂಸ ಮೊದಲಾದವರು ಎಲ್ಲಿಂದ ಬರುವರು? ಇನ್ನು ಕೃಷ್ಣ ಇದ್ದಾಗ ಕಂಸ ಇರಲ್ಲ. ಯಾವ ಆಧಾರದ ಮೇಲೆ ಆತ್ಮಗಳು ಜನ್ಮ ತಗೊತವೆ? ಇದೆಲ್ಲ ವಿನಾಶ ಆಗ್ತೈತೆ, ವಾಪಸ್ ಪರಂಧಾಮಕ್ಕೆ ಹೋಗ್ತೀವಿ ನಾವು. ಆದರೆ ಮತ್ತೆ ಭೂಮಿಗೆ ಯಾವ ಆಧಾರದ ಮೇಲೆ ಜನ್ಮ ತಗೊತೀವಿ? ದೈವಶಕ್ತಿ ತುಂಬಿದ ಜಗತ್ತು ದೈವಶಕ್ತಿ ತುಂಬಿದ ಆತ್ಮಗಳನ್ನ ಮಾತ್ರ ಆಕರ್ಷಣೆ ಮಾಡ್ತತೆ. ಆ ದೈವಶಕ್ತಿ ತುಂಬಿಕೊಂಡವರು ದೈವ ಶಕ್ತಿ ತುಂಬಿದ ಜಗತ್ತಿಗೆ ಇಳಿದಿರ್ತಾರೆ. ಕಂಸನಿಗೆ ದೈವಶಕ್ತಿ ಇಲ್ಲ, ಆಸುರಿ ಗುಣ ಐತೆ. ಆ ದೈವಶಕ್ತಿ ದೇವತೆಗಳು ಇರುವಲ್ಲಿ ಕಂಸ ಹೆಂಗೆ ಜನ್ಮ ತಗೊಂತಾನೆ? ಆಮೇಲೆ ಒಂದು ಮೂರ್ತಿ ಮುಂದೆ ಎಷ್ಟು ಲಕ್ಷಾಂತರ ಭಕ್ತರು, ತಿರುಪತಿ ನೋಡ್ತೀವಲ್ಲ, ಲಕ್ಷಾಂತರ ಭಕ್ತರು ಸುಖ ಶಾಂತಿ ಅನುಭವ ಮಾಡ್ತಾರೆ ಒಂದು ವಿಗ್ರಹದ ಮುಂದೆ. ಅಂದರೆ ಚೈತನ್ಯ ಕೃಷ್ಣನಲ್ಲಿ ಎಷ್ಟು ಶಾಂತಿ, ಎಷ್ಟೆಲ್ಲ ಶಕ್ತಿ ಇರ್ಬೋದು. ಅಂಥ ಶಕ್ತಿಯ ಮುಂದೆ ಕಂಸನ ಅಸುರಿ ಗುಣ ಉಳಿಯೋಕ್ಕೆ ಸಾಧ್ಯನಾ? ಈ ಪುರಾಣದಾಗೆ ಕೇಳಿವಿ, ಈ ಪವಾಡ ಪುರುಷರ ಮುಂದೆ ಹುಲಿಗಳು ಬೆಕ್ಕುಗಳ ಥರ ಕೂಡ್ತಿದ್ವು. ಎಂಥಂಥರು ಬುದ್ಧ ಅಂಗುಲಿಮಾಲ ಬುದ್ಧನ ಮುಂದೆ ಹೋಗತ್ಲೆ ತಪ್ಪಾಯಿತು ಅಂತ ಶರಣಾದ. ಈಗಿನ ದ್ವಾಪರ ಕಲಿಯುಗದ ಪವಾಡ ಪುರುಷರಿಗೆ ಇಷ್ಟು ಶಕ್ತಿ ಐತಂದರೆ ದೇವತೆ ಕೃಷ್ಣನಿಗೆ ಇನ್ನೆಷ್ಟು ಶಕ್ತಿ ಇರ್ಬೋದು? ಆತ ಯುದ್ಧ ಮಾಡಿ ಪಾಠ ಕಲಿಸ್ಬೇಕಾಗಿತ್ತಾ? ಇದೆಲ್ಲ ನಮ್ಮಲ್ಲಿ ವಿಚಾರ ಬರಬೇಕು. ಕೃಷ್ಣ ಇದ್ದಲ್ಲಿ ಕಂಸ ಇರಲ್ಲ. ಈಗ ಬೇಹದ್ದಿನ ತಂದೆ ಏನನ್ನು ತಿಳಿಸುತ್ತಾರೆಯೋ ಅವರ ಮತದಂತೆ ನಡೆಯಬೇಕಾಗಿದೆ. ತನ್ನ ಮತದಂತೆ ನಡೆಯುವುದರಿಂದ ನಷ್ಟ ಮಾಡಿಕೊಳ್ಳುತ್ತೀರಿ. ಆಶ್ಚರ್ಯವೆನಿಸುವಂತೆ ಜ್ಞಾನವನ್ನು ಹೇಳಿ ನಡೆಯುತ್ತಾ ಮತ್ತೆ ವಿರೋಧಿಗಳಾಗಿ ಹೋಗಿ ಸೇವಾಭಂಗ ಮಾಡುತ್ತಾರೆ. ಅಂಥವರು ಏನಾಗುವುದು? ಜೀವನವನ್ನು ವಜ್ರ ಸಮಾನ ಮಾಡಿಕೊಳ್ಳುವ ಬದಲು ಕವಡೆಯಂತೆ ಮಾಡಿಕೊಳ್ಳುತ್ತಾರೆ. ನೋಡ್ರಿ, ಶ್ರೀಮತ ಏನು? ಬಾಬನ ಅಮೃತ ವೇಳೆ ಕಂಪಲ್ಸರಿ ನಾವು ಕೊನೆ ಉಸಿರಿರೋವರೆಗೂ ಬಾಬನ ಮಡ್ಲಾಗಿರ್ಬೇಕಂದ್ರೆ ಒಂದು ಅಮೃತ ವೇಳೆ, ಇನ್ನೂ ಒಂದು ಸಂಘಟನೆ. ಆ ಸಂಘಟನೆಯಲ್ಲಿ ದೃಷ್ಟಿ ಬೀಳ್ತತೆ, ಶಕ್ತಿ ತುಂಬತತೆ, ಜ್ಞಾನದಂತೆ ನಡೆಯೋಕ್ಕೆ. ಕೊನೆ ಉಸಿರಿರೋವರೆಗೂ ನಾವು ತಂದೆ ಮಡ್ಲು ಬಿಡಬಾರ್ದಂದ್ರೆ ಇವು ಇಂಪಾರ್ಟೆಂಟ್. ಆದರೆ ಮನಮತದಂತೆ ನಾವು ನಡ್ಕೊಂಡ್ರೆ ಏನಾಗ್ತೈತೆ? ಮಾಯವಶ ಆಗ್ತೀವಿ, ಮತ್ತು ವಿರೋಧಿಗಳಾಗಿ ಸೇವಾಭಂಗ ಮಾಡ್ತೀರಿ ಅಂತಾರೆ ಬಾಬಾ. ಈಗ ಅಂತಿಮದಲ್ಲಿ ನಿಮಗೆ ತಮ್ಮದೆಲ್ಲವೂ ಸಾಕ್ಷಾತ್ಕಾರವಾಗುವುದು. ಇಂಥ ಚಲನೆಯ ಕಾರಣ ಈ ಪದವಿಯನ್ನು ಪಡೆಯುವುದೆವು ಎಂದು. ಇಲ್ಲಂತೂ ನೀವು ಯಾವುದೇ ಪಾಪ ಮಾಡಬಾರದು, ಏಕೆಂದರೆ ನೀವು ಪುಣ್ಯಾತ್ಮರಾಗುತ್ತಿದ್ದೀರಿ. ಪಾಪ ಮಾಡಿದರೆ 100ರಷ್ಟು ಶಿಕ್ಷೆ ಆಗಿಬಿಡುವುದು. ಭಲೆ ಸ್ವರ್ಗದಲ್ಲಿ ಬರುತ್ತೀರಿ, ಆದರೆ ಕಡಿಮೆ ಪದವಿ. ಇಲ್ಲಿ ನೀವು ರಾಜಯೋಗವನ್ನು ಕಲಿಯಲು ಬಂದಿದ್ದೀರಿ, ಮತ್ತೆ ಪ್ರಜೆಗಳಾಗಿ ಬಿಡುತ್ತಾರೆ. ಪದವಿಗಳಲ್ಲಿ ಬಹಳ ಅಂತರವಿದೆಯಲ್ಲವೇ? ಇದನ್ನು ತಿಳಿಸಿದ್ದಾರೆ. ಯಜ್ಞದಲ್ಲಿ ಏನಾದರೂ ನೀಡಿ ಮತ್ತೆ ಅದನ್ನು ಹಿಂತೆಗೆದುಕೊಂಡರೆ ಚಾಂಡಾಲರ ಜನ್ಮ ಸಿಗುತ್ತದೆ. ಏನು ಹೇಳಿದರು ಬಾಬಾ? ಕೊಟ್ಟಿದ್ದು ತಗೊಂಡ್ರೆ ಅಂದರೆ
ಅಂದ್ರೇನು, ಕೊಟ್ಟಿವಂದಮೇಲೆ ಅದು ನಂದು, ನಾ ಕೊಟ್ಟಿನನ್ನೋ ಭಾವನೆ ಕೂಡ ಇರಬಾರ್ದು. ಬಾಬಾ ಕೊಟ್ಟಿವಿ ಅಂದರೆ ಅದು ಬಾಬಂದು. ಆಮೇಲೆ ನಾವೇನು ಪುಕ್ಸಟ್ಟೆ ಕೊಡಲ್ಲ. ಬಾಬಾ ನಮ್ಮ ಕಷ್ಟಗಳನ್ನ ದೂರ ಮಾಡಿರ್ತಾರೆ. ಸಮಾಧಾನ ಸುಖ. ಒಂದು ಇಂಜೆಕ್ಷನ್ ಹಾಕಿದರೆ ಅಲ್ಲಿ ಎಷ್ಟೆಷ್ಟು ರೊಕ್ಕ ಕೊಟ್ಟು ಬರ್ತೀವಿ ಡಾಕ್ಟ್ರುಗಳಿಗೆ. ಬಾಬಾ ನಮಗಿಷ್ಟು ಸುಖ ಕೊಡ್ತಿದಾರ. ಏನೋ ಐಡಿಯಾ ಅವಲಕ್ಕಿ ಎಷ್ಟು ಕೊಟ್ಟಿದ್ದನ್ನು ಕೂಡ ನಾನು ಕೊಟ್ಟೆ ಅಂತಂದರೆ ಏನೋ ಚಾಂಡಾಲ್ ಜನ್ಮ ಬರ್ತೈತೆ ಅಂತ ಹೇಳ್ತಾರೆ ಬಾಬಾ. ಕೆಲವು ಮಕ್ಕಳು ಇಂಥ ಚಲನೆಯಲ್ಲಿ ನಡೆಯುತ್ತಾರೆ, ಅವರ ಪದವಿಯೇ ಕಡಿಮೆಯಾಗಿ ಬಿಡುತ್ತದೆ. ತಂದೆ ತಿಳಿಸುತ್ತಾರೆ, ಮಕ್ಕಳೇ, ರಾಜರಾಣಿಯ ಬದಲು ಪ್ರಜೆಗಳಲ್ಲಿಯೂ ಕಡಿಮೆ ಪದವಿ ಸಿಗುವಂಥ ಯಾವುದೇ ಕರ್ಮ ಮಾಡಬೇಡಿ. ನೋಡ್ರಿ, ಸತ್ಯಯುಗದಾಗ ಬಂಗಾರದ ಮನೆಗೆ ಇರ್ತೀವಿ ಅಂದರೆ ಎಲ್ಲರೂ ಇರಲ್ಲ. ರಾಜ ರಾಣಿ ರಾಜ ಪರಿವಾರ ಅವ್ರು ಮಾತ್ರ ಬಂಗಾರದ ಮನೆ. ಅಂದರೆ ಎಲ್ಲ ಸುಖನ ಪಡಿಬೇಕಂದ್ರೆ ಅದಕ್ಕೆ ಪದವಿ ಪಡೆಯುವಂಥ ಪುರುಷಾರ್ಥ ಮಾಡ್ರಿ ಅಂತಾರೆ ಬಾಬಾ. ಸಾಮಾನ್ಯ ಪ್ರಜೆಗಳಿಗೆ ಸಾಮಾನ್ಯ ಜೀವನ ಇರ್ತತೆ. ಏನಂದ್ರೆ ಕಲಿಯುಗದ ದುಃಖ ಚಿಂತೆ ಐತೆ, ಅಲ್ಲಿರಲ್ಲ. ಆದರೆ ಎಲ್ಲದು 100% ಪಡಿಬೇಕು ಅಂದರೆ ಶ್ರೇಷ್ಠ ಪದವಿ ಪಡೆಯುವಂಥ ಪುರುಷಾರ್ಥ ಮಾಡ್ರಿ ಅಂತಾರೆ ಬಾಬಾ. ಯಜ್ಞದಲ್ಲಿ ಸ್ವಾಹ ಆಗಿ ಮತ್ತೆ ಬಿಟ್ಟು ಹೋದರೆ ಅಂಥವ್ರು ಏನಾಗೋರು, ಇದನ್ನು ಸಹ ತಂದೆ ತಿಳಿಸುತ್ತಾರೆ. ಮಕ್ಕಳೇ, ಯಾವುದೇ ವಿಕರ್ಮ ಮಾಡಬೇಡಿ, ಇಲ್ಲದಿದ್ದರೆ 100 ಪಟ್ಟು ಶಿಕ್ಷೆ ಸಿಗುವುದು. ಅಂದ ಮೇಲೆ ಏಕೆ ನಷ್ಟ ಮಾಡಿಕೊಳ್ಳಬೇಕು? ನೋಡ್ರಿ, ಕೆಲವ್ರು ಏನು ಮಾಡ್ತಾರೆ, ಯಜ್ಞದಲ್ಲಿ ಸ್ವಾಹ ಆಗಿ ಬಿಟ್ಟು ಹೋಗ್ತಾರೆ. ಆದರೆ ಯಜ್ಞದಲ್ಲಿ ನಾವು ಮುಂದುವರಿಬೇಕು ಅಂದರೆ ಆ ಯೋಗ ಶಕ್ತಿಯಿಂದ ಆ ಸೇವೆಯಲ್ಲಿ ಸುಖ, ಶಕ್ತಿ, ಆನಂದದ ಅನುಭವ ಮಾಡಿದಾಗ ಅಲ್ಲಿ ಸೇವೆ ಮಾಡಿದಷ್ಟು ಖುಷಿ ಎಲ್ಲ ಪಡಿತಾ ಇದ್ದಾಗ ಮುಂದುವರಿತಾರೆ. ಅದು ಯೋಗ ಇಲ್ಲ, ಸೇವೆ ಏನನ್ನ ಸೇವೆ ಅನ್ನತ್ಲೆ ಅಯ್ಯೋ ನಾವಿಷ್ಟು ಬದುಕು ಮಾಡ್ಬೇಕಾ, ಅಯ್ಯೋ ಇಷ್ಟು ಕಷ್ಟ ಆಯ್ತಾ ಅಂಬೋರು ಏನು ಪಡೆಯೋಕ್ಕಾಗಲ್ಲ. ಅವರೇನು ಯಜ್ಞನೇ ಬಿಟ್ಟು ಹೋಗ್ಬಿಡ್ತಾರೆ. ಅದಕ್ಕೆ ಎಲ್ಲದಕ್ಕೆ ಇಂಪಾರ್ಟೆಂಟ್ ಯೋಗ ಶಕ್ತಿ. ಬಾಬಾ ಏನಂತ ಇದ್ದಾರೆ, ಇಲ್ಲಿರೋರಿಗಿಂತಲೂ ಯಾರು ಗೃಹಸ್ಥದಲ್ಲಿದ್ದು ಸೇವೆ ಮಾಡುವರೋ ಅವರು ಬಹಳ ಉನ್ನತ ಪದವಿಯನ್ನು ಪಡೆಯುತ್ತಾರೆ. ಹೀಗೆ ಅನೇಕರು ಬಡವರಿದ್ದಾರೆ. 8 ಆಣೆ ಅಥವಾ 1 ರೂಪಾಯಿಯನ್ನು ಕಳಿಸುತ್ತಾರೆ. ಮತ್ತು ಯಾರು ಇಲ್ಲಿ ಸಾವಿರಾರು ರೂಪಾಯಿಗಳನ್ನು ಕೊಟ್ಟರೂ ಸಹ ಬಡವರದು ಶ್ರೇಷ್ಠ ಪದವಿಯಾಗಿ ಬಿಡುತ್ತದೆ. ಏಕೆಂದರೆ ಅವರು ಯಾವುದೇ ಪಾಪಕರ್ಮ ಮಾಡುವುದಿಲ್ಲ. ಇಲ್ಲಿ ಬಾಬಾ ಏನು ಹೇಳಿದರು, ಶ್ರೀಮಂತರು ಭಾಳ ಪಾಪ ಮಾಡ್ತಾರೆ ಅಂತಾರೆ. ಬಡವರೇನು ಹೋಗ್ತಾರೆ, ಕೂಲಿ ಮಾಡ್ತಾರೆ, ಬಂದಿದ್ದನ್ನು ಊಟ ಮಾಡ್ತಾರೆ, ಅಲ್ಲಿ ಪಾಪ ಆಗಲ್ಲ. ಆದರೆ ಶ್ರೀಮಂತರು ಇವಾಗಂತೂ ಬಿಸ್ನೆಸ್ ಮಾಡೋರು ಒಂದಕ್ಕೆ 50% ಲಾಭ. ಏನನ್ನು ಸ್ವಲ್ಪ ಹೆಚ್ಚು ವ್ಯಾಪಾರ ಆಯ್ತಂದರೆ ತಗೊಳೋದೊಂದು ರೇಟು, ಮಾರೋದೊಂದು ರೇಟು, ಎಲ್ಲ ಅನ್ಯಾಯ ತುಂಬಿಬಿಟ್ಟತ್ತೆ ಜಗತ್ತಿನಾಗ. ನೀವು ಪಾಪ ಮಾಡಿ ಸಂಪಾದಿಸಿರ್ತೀರಲ್ಲ, ಅದಕ್ಕೆ ನಿಮಗೆ ಪದವಿ ಕಡಿಮೆ ಅಂತಾರೆ ಬಾಬಾ. ಆಮೇಲೆ ಬಡವರಿಗೆ ಯಾಕೆ ಕಡಿಮೆ ದುಡ್ಡು ಧನ ಸೇವೆ ಮಾಡಿದ್ರು ಶ್ರೇಷ್ಠ ಪದವಿ ಅಂದರೆ, ಈಗ ನಾನು ಕೋಟಿ ಆಸ್ತಿ ಇದ್ದಲ್ಲಿ ಒಂದು 500 ರೂಪಾಯಿ 1000 ರೂಪಾಯಿ ಬಾಬಾ ಕೊಟ್ಟರೆ ಎಷ್ಟು ಪರ್ಸೆಂಟೇಜ್ ಕೊಟ್ಟಂಗೆ? 1% ದಾನ ಮಾಡ್ದಂಗೆ. ಬಾಬಾ ಕೋಟಿ ಕೊಟ್ಟಾಗ 1% ದಾನ ಮಾಡಿದರೆ ಎಷ್ಟು ಸಿಗ್ತದೆ? ಅವರು ಬರೋ 300 ರೂಪಾಯಿ ಇದ್ರಾಗ ಒಂದು 100 ರೂಪಾಯಿ ಅವ್ರು ಬಾಬಾ ಕೊಟ್ಟರು ಎಷ್ಟು ಪರ್ಸೆಂಟೇಜ್ ಮಾಡ್ದಂಗೆ ಆಯ್ತು? ಅವರು 30%. ನಾನು 1000 ಕೊಟ್ಟರು 1% ಮಾಡ್ದಂಗೆ ಆಯಿತು. ಅವರು 100 ರೂಪಾಯಿ ಕೊಟ್ಟರು 30% ದಾನ ಮಾಡ್ದಂಗೆ ಆಯಿತು. ಆ ಆಧಾರದ ಮೇಲೆ ಬಾಬಾ ಅಲ್ಲಿ ಅವ್ರ ಶ್ರೇಷ್ಠ ಪದವಿ ಕೊಡ್ತೀನಿ ಅಂತಾರೆ ಬಾಬಾ. ಈಗ ಪಾಪ ಮಾಡುವುದರಿಂದ 100 ಪಟ್ಟು ಶಿಕ್ಷೆ ಆಗುವುದು. ನೀವು ಪುಣ್ಯಾತ್ಮರಾಗಿ ಎಲ್ಲರಿಗೂ ಸುಖ ಕೊಡಬೇಕಾಗಿದೆ. ದುಃಖ ಕೊಟ್ಟರೆ ಕೊನೆಯಲ್ಲಿ ಟ್ರಿಬ್ಯುನಲ್ ಕುಳಿತುಕೊಳ್ಳುತ್ತದೆ. ನೀವು ಹೀಗೆ ಮಾಡಿದಿರಿ, ಹೀಗೆ ಶಿಕ್ಷೆಯನ್ನು ಅನುಭವಿಸಿ ಎಂದು ಸಾಕ್ಷಾತ್ಕಾರವಾಗುತ್ತದೆ. ಪದವಿಯು ಭ್ರಷ್ಟವಾಗುತ್ತದೆ. ಕೇಳಿಸಿಕೊಳ್ಳುತ್ತಲೂ ಇರುತ್ತಾರೆ. ಆದರೂ ಸಹ ಕೆಲವು ಮಕ್ಕಳು ಮತ್ತೆ ಉಲ್ಟಾ ಚಲನೆಯಲ್ಲಿ ನಡೆಯುತ್ತಿರುತ್ತಾರೆ. ಯಾಕೆ? ಯೋಗ ಮಾಡಲ್ಲ, ಶಕ್ತಿ ಇಲ್ಲ ಅಂದರೆ ಉಲ್ಟಾ ಜ್ಞಾನ ಕೇಳಿದರೂ ಉಲ್ಟಾ ನಡೀತಿರ್ತಾರೆ. ತಂದೆ ತಿಳಿಸುತ್ತಾರೆ, ಯಾವಾಗಲೂ ಕ್ಷೀರಖಂಡವಾಗಿರಿ. ಒಂದು ವೇಳೆ ಉಪ್ಪು ನೀರಾಗಿ ವರ್ತಿಸುತ್ತೀರಿ ಎಂದರೆ ಬಹಳ ಸೇವಾಭಂಗ ಮಾಡುತ್ತೀರಿ. ಯಾರದೇ ನಾಮರೂಪದಲ್ಲಿ ಸಿಕ್ಕಿ ಹಾಕಿಕೊಂಡರೆ ಇದು ಸಹ ಬಹಳ ಪಾಪವಾಗಿ ಬಿಡುತ್ತದೆ. ಮಾಯಿ ಇಲಿ ಇದ್ದಂತೆ, ಅದು ಗಾಳಿಯನ್ನು ಊದುತ್ತದೆ, ಕಚ್ಚುತ್ತಲೂ ಇರುತ್ತದೆ. ರಕ್ತ ಹೊರಬಂದರೂ ಸಹ ಗೊತ್ತಾಗುವುದೇ ಇಲ್ಲ.
ಮಾಯೆಯು ಸಹ ರಕ್ತವನ್ನು ತೆಗೆದುಬಿಡುತ್ತದೆ. ಇಂಥ ಕರ್ಮವನ್ನು ಮಾಡಿಸಿಬಿಡುತ್ತದೆ. ಅದು ಅರ್ಥವಾಗುವುದೇ ಇಲ್ಲ. ಪಂಚವಿಕಾರಗಳು ಒಮ್ಮೆಲೆ ತಲೆಯನ್ನು ತಿರುಗಿಸಿ ಬಿಡುತ್ತದೆ. ತಂದೆಯು ಎಚ್ಚರಿಕೆಯನ್ನಂತೂ ಕೊಡುತ್ತಾರಲ್ಲವೇ? ನೋಡ್ರಿ, ನಾವು ಮಾಡಿದ್ದು ತಪ್ಪು ಅಂತೇಳಿ ಯಾರಿಗೆ ಅನುಭವ ಆಗ್ತದೆ, ಯಾರಿಗೆ ಬಾಬಾ ನೆನಪು ಮಾಡಿ ಬುದ್ಧಿ ಪಾವನ ಆದಾಗ ಅವರಿಗೆ ಬಾಬಾ ಟಚ್ ಕೊಟ್ಟರು ಕೂಡ ಕ್ಯಾಚ್ ಮಾಡ್ಕೊಂಡು ಪರಿವರ್ತನೆ ಆಗ್ತಾರೆ. ನಮ್ಮ ಕರ್ಮ ಸುಟ್ಟಿಲ್ಲ ಅಂದರೆ ಅದು ನಮಗೆ ನಾವು ಮಾಡಿದ್ದೇ ಸರಿ ಅಂತ ಮಾಯೆಗೆ ವಶ ಆಗಿಬಿಡ್ತೀವಿ. ಬಾಬಾ ಏನು ಹೇಳ್ತಾ ಇದ್ದಾರೆ, ಕೊನೆಯಲ್ಲಿ ನ್ಯಾಯ ತೀರ್ಮಾನವಾದಾಗ ನಮಗೆ ಸಾವಧಾನ ನೀಡಲಿಲ್ಲವೆಂದು ಹೇಳುವಂತಾಗಬಾರದು. ನಿಮಗೆ ತಿಳಿದಿದೆ, ಈಶ್ವರನೇ ಓದಿಸುತ್ತಾರೆ, ಎಷ್ಟು ನಿರಹಂಕಾರಿಯಾಗಿದ್ದಾರೆ. ಮಕ್ಕಳೇ, ನಾನು ವಿಧೇಯ ಸೇವಕನಾಗಿದ್ದೇನೆಂದು ಹೇಳುತ್ತಾರೆ. ಕೆಲವು ಮಕ್ಕಳಲ್ಲಿ ಎಷ್ಟೊಂದು ಅಹಂಕಾರವಿರುತ್ತದೆ. ತಂದೆಯ ಮಕ್ಕಳಾಗಿಯೂ ಇಂತಿಂಥ ಕರ್ಮಗಳನ್ನು ಮಾಡುತ್ತಾರೆ, ಅದರ ಮಾತೆ ಕೇಳಬೇಡಿ. ಇದಕ್ಕಿಂತಲೂ ಯಾರು ಗೃಹಸ್ಥ ವ್ಯವಹಾರದಲ್ಲಿರುವರೋ ಅವರು ಬಹಳ ಮುಂದೆ ಹೊರಟು ಹೋಗುತ್ತಾರೆ. ಏನು ಹೇಳಿದರು ಬಾಬಾ ಅಂದರೆ, ಗೃಹಸ್ಥ ವ್ಯವಹಾರದಲ್ಲಿ ಇರೋರು ಮುಂದೆ ಹೋಗ್ತಾರ ಅಂದರು ಬಾಬಾ. ಅಂದರೆ ಈಗ 10 ಆತ್ಮಗಳಿಗೆ ನಾವು ನಿಮಿತ್ತ ಆಗಿದ್ದೀವಿ. ಅವ್ರ ಹತ್ರ ನಾವು ಸರಿಯಾಗಿ ಸ್ನೇಹ ಪ್ರೀತಿ ಕೊಡ್ತಾ ಇಲ್ಲ ಅಂದರೆ ಅವರು ಬೇಜಾರು ದುಃಖ ಆದಾಗೆಲ್ಲ ನೆನೆಸ್ಕೊಂಡು ನಿಮ್ಮ ಬೇಜಾರು ಮಾಡ್ಕೊಂಡಂಗೆಲ್ಲ ಆ ನೆಗೆಟಿವ್ ಶಕ್ತಿ ನಮ್ಮ ಆತ್ಮದಲ್ಲಿ ತುಂಬಿ ಯೋಗ ಹಿಡಿಯಲ್ಲ. ಅದೇ ದೇಹದಲ್ಲಿ ಕಾಯಿಲೆಗಳು. ಅದಕ್ಕೆ ಆಶೀರ್ವಾದ ಬರುವಂಥ ಪುರುಷಾರ್ಥ ಮಾಡ್ರಿ ಅಂತಾರೆ. ಅವರಿಂದ ಆಶೀರ್ವಾದ ಬಂದಾಗ ಪಾಸಿಟಿವ್ ಶಕ್ತಿ ಬರ್ತತೆ. ಆ ಶಕ್ತಿಯಿಂದ ನಮ್ಮ ದೇಹದಲ್ಲಿರುವ ಕಾಯಿಲೆಗಳು ಕೂಡ ಬಿಟ್ಟು ಹೋಗ್ತವೆ. ಅದಕ್ಕೆ ಇಲ್ಲಿ ಗೃಹಸ್ಥದಲ್ಲಿರೋರು ಅವ್ರು ಎಲ್ಲರಿಗೂ ಸ್ನೇಹ ಪ್ರೀತಿ ಕೊಡಲೇಬೇಕು. ನಾವು ಅದು ಕೊಟ್ಟು ಮುಂದೆ ಹೋಗ್ತಾ ಇರ್ತಾರೆ ಅಂತ ಬಾಬಾ ಹೇಳ್ತಾರೆ. ಈಗ ದೇಹಾಭಿಮಾನವನ್ನು ಕಳೆಯುವುದು ಬಹಳ ದೊಡ್ಡ ಗುರಿಯಾಗಿದೆ. ದೇಹಾಭಿಮಾನವು ಬಂದಿತೆಂದರೆ ಪೆಟ್ಟು ಬಿದ್ದಿತು. ಅಂದ ಮೇಲೆ ಪದವಿ ಭ್ರಷ್ಟವಾಗಲು ದೇಹಾಭಿಮಾನದಲ್ಲಿ ಬರುವುದಾದರೂ ಏಕೆ? ಸತ್ಯಯುಗದಲ್ಲಿ ಹೋಗಿ ಕಸಗುಡಿಸುವಂತಾಗಬಾರದು. ಈಗ ಒಂದು ವೇಳೆ ತಂದೆಯೊಂದಿಗೆ ಯಾರಾದರೂ ಕೇಳಿದರೆ ತಂದೆಯು ಸ್ಪಷ್ಟವಾಗಿ ತಿಳಿಸುತ್ತಾರೆ, ನಾನು ಎಷ್ಟು ಸೇವೆ ಮಾಡುತ್ತೇನೆ, ಎಷ್ಟು ಮಂದಿ ಸುಖ ನೀಡಿದ್ದೇನೆಂದು ಪ್ರತಿಯೊಬ್ಬರೂ ತಮ್ಮ ಬಗ್ಗೆ ತಿಳಿದುಕೊಳ್ಳಬೇಕಾಗಿದೆ. ಮಮ್ಮ ಬಾಬಾ ಎಲ್ಲರಿಗೂ ಸುಖ ಕೊಡುತ್ತಾರೆ, ಎಷ್ಟೊಂದು ಖುಷಿ ಪಡುತ್ತಾರೆ. ತಂದೆಯು ಬಾಂಬೆಯಲ್ಲಿ ಎಷ್ಟೊಂದು ಜ್ಞಾನ ನರ್ತನ ಮಾಡುತ್ತಿದ್ದರು. ಬಹಳ ಮಂದಿ ಚಾತ್ರಕರಿದ್ದರಲ್ಲವೇ? ತಂದೆ ತಿಳಿಸುತ್ತಾರೆ, ಬಹಳ ಚಾತ್ರಕರ ಮುಂದೆ ಜ್ಞಾನದ ನರ್ತನ ಮಾಡುತ್ತೇನೆ. ಆಗ ಒಳ್ಳೊಳ್ಳೆಯ ಮಾತುಗಳು ಹೊರಬರುತ್ತವೆ. ಕ್ಷಾತ್ರಕರು ಸೆಳೆಯುತ್ತಾರೆ. ನೀವು ಸಹ ಆ ರೀತಿ ಆಗಬೇಕು. ಆಗಲೇ ಫಾಲೋ ಮಾಡುವರು. ಶ್ರೀಮತದಂತೆ ನಡೆಯಬೇಕಾಗಿದೆ. ಅಂದರೆ ನಾವು ಯೋಗ ಶಕ್ತಿಯಿಂದ ಆತ್ಮಗಳ ಸಂಪರ್ಕದಲ್ಲಿ ಹೋದಾಗ ಶಾಂತಿಯ ಅನುಭವ ಮಾಡ್ತಿರ್ತಾರೆ. ಬಾಬಾನೂ ಕಂಬೈಂಡ್ ಆಗಿರ್ತಾರೆ. ಜ್ಞಾನ ಟಚ್ ಮಾಡಿಸ್ತಿರ್ತಾರೆ. ಆ ಜ್ಞಾನ ಹೇಳ್ದಂಗೆಲ್ಲ ಆತ್ಮಗಳು ಖುಷಿಯಲ್ಲಿ ನರ್ತನ ಮಾಡ್ತಿರ್ತವೆ. ಆ ಖುಷಿಯ ಅನುಭವ, ಆ ಸೇವೆಯ ಅನುಭವ ಮಾಡಬೇಕು. ಆಗ ಅಲ್ಲಿ ಅವ್ರಿಗೆ ಸುಖ ಕೊಟ್ಟಷ್ಟು ಏನಾಗ್ತದೆ, ಆತ್ಮಗಳು ನಮಗೆ ಆಕರ್ಷಿತರಾಗ್ತಾರೆ ಅಂತ ಬಾಬಾ ಹೇಳ್ತಾ ಇದ್ದಾರೆ. ನೀವು ಸಹ ಈ ರೀತಿ ಆಗಬೇಕು. ಆಗಲೇ ಫಾಲೋ ಮಾಡುವರು. ಶ್ರೀಮತದಂತೆ ನಡೆಯಬೇಕಾಗಿದೆ. ಅಂದರೆ ಇದೆಲ್ಲ ಆಗಬೇಕಂದ್ರೆ ಏನಿರಬೇಕು? ಹೆಜ್ಜೆ ಹೆಜ್ಜೆಯಲ್ಲಿ ಶ್ರೀಮತ. ತನ್ನ ಮತದಂತೆ ನಡೆದು ಕೆಟ್ಟ ಹೆಸರು ತಂದರೆ ಬಹಳ ನಷ್ಟವಾಗುವುದು. ಈಗ ತಂದೆಯು ನಿಮ್ಮನ್ನು ಬುದ್ಧಿವಂತರನ್ನಾಗಿ ಮಾಡುತ್ತಾರೆ. ಭಾರತವು ಸ್ವರ್ಗವಾಗಿತ್ತಲ್ಲವೇ? ಈಗ ಈ ರೀತಿ ಯಾರಾದರೂ ತಿಳಿದುಕೊಳ್ಳುವರೇ? ಭಾರತದಂತಹ ಪಾವನ ದೇಶವು ಮತ್ಯಾವುದೂ ಇಲ್ಲ. ಈ ಮಾತನ್ನು ಹೇಳುತ್ತಾರೆ. ಆದರೆ ನಾವು ಭಾರತವಾಸಿಗಳೇ ಸ್ವರ್ಗವಾಸಿಗಳಾಗಿದ್ದೆವು. ಅಲ್ಲಿ ಅಪಾರ ಸುಖವಿತ್ತೆಂದು ತಿಳಿದುಕೊಳ್ಳುವುದಿಲ್ಲ. ಭಗವಂತನು ಬಂದು ಕೊಳಕಾದ ಬಟ್ಟೆಯನ್ನು ಒಗೆಯುತ್ತಾರೆಂದು ಗುರುನಾನಕರು ಭಗವಂತನ ಮಹಿಮೆಯನ್ನು ಹಾಡಿದ್ದಾರೆ. ಏಕ್ ಓಂಕಾರ ಎಂದು ಅವರದೇ ಮಹಿಮೆ ಇದೆ. ಶಿವಲಿಂಗದ ಬದಲು ಅಕಾಲ ಸಿಂಹಾಸನವನ್ನಿಟ್ಟು ಬಿಟ್ಟಿದ್ದಾರೆ. ಈಗ ತಂದೆಯು ನಿಮಗೆ ಇಡೀ ಸೃಷ್ಟಿಯ ರಹಸ್ಯವನ್ನು ತಿಳಿಸುತ್ತಾರೆ. ಮಕ್ಕಳೇ, ಒಂದು ಪಾಪವನ್ನು ಮಾಡಬಾರದು.
ಇಲ್ಲದಿದ್ದರೆ 100ರಷ್ಟು ಶಿಕ್ಷೆಯಾಗುವುದು. ನನ್ನ ನಿಂದನೆ ಮಾಡಿಸಿದರೆ ಪದವಿಯು ಭ್ರಷ್ಟವಾಗಿ ಬಿಡುವುದು. ಬಹಳ ಸಂಭಾಲನೆ ಮಾಡಿಕೊಳ್ಳಬೇಕಾಗಿದೆ. ತನ್ನ ಜೀವನವನ್ನು ವಜ್ರ ಸಮಾನ ಮಾಡಿಕೊಳ್ಳಿ, ಇಲ್ಲದಿದ್ದರೆ ಬಹಳ ಪಶ್ಚಾತ್ತಾಪ ಪಡುತ್ತೀರಿ. ಏನೆಲ್ಲ ವಿರುದ್ಧವಾಗಿ ಮಾಡಿದ್ದೀರೋ ಅದು ಒಳಗೆ ತಿನ್ನುತ್ತಿರುತ್ತದೆ. ಕಲ್ಪವೂ ನಾವು ಇದೇ ರೀತಿ ಮಾಡುತ್ತೇವೆಯೇ, ಯಾವುದರಿಂದ ನೀಚ ಪದವಿಯನ್ನು ಪಡೆಯುತ್ತೇವೆಂದು ಮನಸ್ಸು ತಿನ್ನುತ್ತಿರುತ್ತದೆ. ತಂದೆಯು ತಿಳಿಸುತ್ತಾರೆ, ಮಾತಾಪಿತರನ್ನು ಅನುಸರಿಸಬೇಕೆಂದರೆ ಸತ್ಯತೆಯಿಂದ ಸೇವೆ ಮಾಡಿ. ಮಾಯೆಯಂತೂ ಒಂದಲ್ಲ ಒಂದು ಕಡೆಯಿಂದ ನುಸುಳಿ ಬರುತ್ತದೆ. ಸೇವಾ ಕೇಂದ್ರಗಳ ಸಂಚಾಲಕರು ಬಹಳ ನಿರಹಂಕಾರಿಯಾಗಿರಬೇಕಾಗಿದೆ. ತಂದೆಯು ನೋಡಿ ಎಷ್ಟು ನಿರಹಂಕಾರಿಯಾಗಿದ್ದಾರೆ. ಕೆಲವು ಮಕ್ಕಳು ಅನ್ಯರಿಂದ ಸೇವೆ ತೆಗೆದುಕೊಳ್ಳುತ್ತಾರೆ. ಒಂದು ವೇಳೆ ಆಜ್ಞಾಕಾರಿಗಳಿದ್ದರೆ ತಂದೆಯು ಅವರಿಗೆ ತಿಳಿಸುತ್ತಾರೆ. ತಂದೆಯು ಯಾರ ಮೇಲೂ ಕೋಪಿಸಿಕೊಳ್ಳುವುದಿಲ್ಲ. ನೀವು ಏನು ಮಾಡುತ್ತೀರಿ ಎಂಬುದನ್ನು ಬೇಹದ್ದಿನ ತಂದೆಯೇ ತಿಳಿದುಕೊಂಡಿದ್ದಾರೆ. ಎಲ್ಲ ಮಕ್ಕಳು ಒಂದೇ ಸಮನಾಗಿ ಸುಪುತ್ರರಾಗಿರುವುದಿಲ್ಲ, ಕುಪುತ್ರರೂ ಇರುತ್ತಾರೆ. ತಂದೆಯು ತಿಳುವಳಿಕೆ ನೀಡುತ್ತಾರೆ. ಅನೇಕ ಮಕ್ಕಳಿದ್ದಾರೆ, ಇವರು ವೃದ್ಧಿಯಾಗುತ್ತಾ ಲಕ್ಷಾಂತರ ಅಂದಾಜಿನಲ್ಲಿ ಮಕ್ಕಳು ವೃದ್ಧಿಯಾಗುತ್ತಾರೆ. ಆದ್ದರಿಂದ ತಂದೆಯು ಮಕ್ಕಳಿಗೆ ಎಚ್ಚರಿಕೆ ನೀಡುತ್ತಾರೆ, ಮಕ್ಕಳೇ, ಯಾವುದೇ ತಪ್ಪು ಮಾಡಬೇಡಿ. ಇಲ್ಲಿ ಪತಿತರಿಂದ ಪಾವನರಾಗಲು ಬಂದಿದ್ದೀರಿ. ಅಂದ ಮೇಲೆ ಯಾವುದೇ ಪತಿತ ಕೆಲಸವನ್ನು ಮಾಡಬೇಡಿ. ನಾಮರೂಪದಲ್ಲಿ ಸಿಲುಕಬೇಡಿ. ದೇಹಾಭಿಮಾನದಲ್ಲಿ ಬರಬೇಡಿ. ದೇಹಿ ಅಭಿಮಾನಿಯಾಗಿ ತಂದೆಯನ್ನು ನೆನಪು ಮಾಡುತ್ತಾ ಇರಿ. ಶ್ರೀಮತದಂತೆ ನಡೆಯುತ್ತಾ ಇರಿ. ಮಾಯೆಯು ಬಹಳ ಪ್ರಬಲವಾಗಿದೆ. ತಂದೆಯು ಎಲ್ಲವನ್ನೂ ತಿಳಿಸಿಬಿಡುತ್ತಾರೆ. ಒಳ್ಳೆಯದು. ಮಧುರಾತಿ ಮಧುರ ಆಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ದಾದರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ತಂದೆಯಿಂದ ಆತ್ಮಿಕ ಮಕ್ಕಳಿಗೆ ನಮಸ್ತೆ. ಆತ್ಮಿಕ ಮಕ್ಕಳಿಂದ ಆತ್ಮಿಕ ತಂದೆ ತಾಯಿಗೆ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ನಮಸ್ತೆ ನಮಸ್ತೆ ನಮಸ್ತೆ. ಧಾರಣೆಗಾಗಿ ಮುಖ್ಯ ಸಾರ. ತಂದೆ ಸಮಾನ ನಿರಹಂಕಾರಿಗಳಾಗಬೇಕಾಗಿದೆ. ಯಾರಿಂದಲೂ ಸೇವೆ ತೆಗೆದುಕೊಳ್ಳಬಾರದು. ಯಾರಿಗೂ ದುಃಖವನ್ನು ಕೊಡಬಾರದಾಗಿದೆ. ಶಿಕ್ಷೆಯನ್ನು ಅನುಭವಿಸುವಂಥ ಯಾವುದೇ ಪಾಪಕರ್ಮವಾಗಬಾರದು. ಪರಸ್ಪರ ಕ್ಷೀರಖಂಡವಾಗಿರಬೇಕಾಗಿದೆ. ಬಾಬಾ ಏನು ಹೇಳಿದ್ದಾರೆ, ಯಾರಿಂದಲೂ ಸೇವೆ ತಗೋಬೇಡ್ರಿ ಅಂತಾರೆ. ಅಂದರೆ ಸೇವೆ ತಗೊಂಡ್ರೆ ಮತ್ತೆ ಮಾಡಬೇಕು ಅಷ್ಟೇ. ಮತ್ತು ಸಾಲ ಮಾಡ್ತಿರಾಕ ಮತ್ತೆ ತೀರಿಸ್ತಿರಾಕ ಅಂತಾರೆ ಬಾಬಾ. ಈಗ ಉದಾಹರಣೆ ಏನು, ಈಗ ಲೌಕಿಕದಲ್ಲಿ ನೋಡ್ರಿ, ಒಂದೊಂದು ಮನ್ಯಾಗ ಸೊಸೆ ದೊಡ್ಡ ಸೊಸೆ ಆಗಿ ಹೋಗಿರ್ತಾಳೆ. ಮನ್ಯಾಗೆಲ್ಲ ಎಷ್ಟು ಸದಸ್ಯರು, ಅಯ್ಯೋ ನಮ್ಮ ಮಗಳಿಗೆ ಎಷ್ಟು ಕೆಲಸ ರೀ ನಮ್ಮ ಮಗಳಿಗೆ ಅಂತಿರ್ತಾರೆ. ಯಾಕೆ ಕೆಲಸ? ಕೆಲವ್ರು ನಾನು ಎಷ್ಟು ಬದುಕು ಮಾಡ್ತಿರ್ತೀನಿ, ಎಷ್ಟು ಬದುಕು ಮಾಡ್ಬೇಕಂತಿರ್ತಾರೆ. ಕಾರಣ ಏನು? ಇವಾಗ ಜನ್ಮ ಎಲ್ಲರ ಜೊತೆಗೆ ಲೆಕ್ಕಾಚಾರ ಉಳಿಸ್ಕೊಂಬಂದಿರ್ತಾರೆ. ಈ ಜನ್ಮದಾಗ ಎಲ್ಲರೂ ಸಂಬಂಧ ಸಂಪರ್ಕದ ಬಂದುಬಿಟ್ಟಾರ, ವಾಪಸ್ ಅವ್ರಿಗೆ ಮಾಡಬೇಕು. ಅದಕ್ಕೆ ಇಲ್ಲಿ ಬಾಬಾ ಏನು ಹೇಳ್ಯಾರ, ಉಸಿರು ನಿಮ್ಮ ಕೈಲಾಗೋವರೆಗೂ ಒಬ್ಬರ ಹತ್ರ ಒಂದು ಲೋಟ ನೀರು ಇಸ್ಕೊಂಡು ಕುಡಿಬೇಡ್ರಿ ಅಂತ ಹೇಳ್ಯಾರ ಬಾಬಾ. ನಾನು ಯಾರ ಜೊತೆಗೂ ಲೆಕ್ಕಾಚಾರ ಬೆಳೆಸ್ಕೋಬಾರ್ದು. ಒಬ್ಬ ತಂದೆಯ ಶ್ರೀಮತದಂತೆ ನಡೆಯಬೇಕಾಗಿದೆ, ತನ್ನ ಮತದಂತೆ ಅಲ್ಲ. ವರದಾನ. ಸೆಕೆಂಡಿನಲ್ಲಿ ದೇಹ ಎಂಬ ಪೊರೆಯಿಂದ ಭಿನ್ನವಾಗಿ ಕರ್ಮಭೋಗದ ಮೇಲೆ ವಿಜಯ ಪ್ರಾಪ್ತಿ ಮಾಡಿಕೊಳ್ಳುವಂಥ ಸರ್ವಶಕ್ತಿ ಸಂಪನ್ನ ಭವ. ಏನು ಹೇಳಿದರು ಬಾಬಾ? ದೇಹದಿಂದ ಭಿನ್ನ ಆದಾಗ ಕರ್ಮಭೋಗದ ಮೇಲೆ ವಿಜಯ ಪ್ರಾಪ್ತಿ ಅಂದ್ರೇನು? ಇವಾಗ ಮಮ್ಮವರಿಗೆ ಅರ್ಧ ಶರೀರ ಕೊಳ್ತಿತ್ತು ಅಂತ್ಯದಲ್ಲಿ. ಆದರೆ ಅಯ್ಯೋ ನನಗೆ ಹಿಂಗೆ ಆಯ್ತತೆ ಹಂಗೈತೆ ಅಂತ ಅಯ್ಯೋ ಅಂತಿದ್ರ ಇಲ್ಲ. ಯಾಕೆ? ಮುಖದಲ್ಲಿ ಸ್ವಲ್ಪನೂ ಕಮ್ಮಿ ಆಗಿರಲಿಲ್ಲ. ಯಾಕೆ? ಆತ್ಮಿಕ ಸ್ಥಿತಿಯಲ್ಲಿದ್ದಾಗ ದೇಹದಲ್ಲಿ ಏನು ನೋವಿರಲಿ ಅದು ಬುದ್ಧಿಗೆ ತಟ್ಟೋದಿಲ್ಲ. ಈ ಥರ ದೇಹ ಎಂಬ ಪೊರೆಯಿಂದ ಡಿಟ್ಯಾಚ್ ಆಗಿ ಕರ್ಮಭೋಗದ ಮೇಲೆ ವಿಜಯ ಪಡೀರಿ. ಅಂದರೆ ಬರೀ ನನಗೆ ಅದು ನೋವು ಇದು ನೋವು ಅಂದರೆ ಯೋಗ ಹಿಡಿತತ್ತ? ಇದ್ದಾವೆ ಕರ್ಮದ ಲೆಕ್ಕಾಚಾರದ ಮೇಲೆ. ಇದೆಲ್ಲದ್ರ ಮೇಲೆ ನಾವು ಒಂದು ಪದವಿ ಪಡಿಬೇಕು ಅಂದರೆ ಆ ನೋವು ಬುದ್ಧಿಗೆ ಅಂಟಬಾರ್ದಂದರೆ ಆತ್ಮಿಕ ಸ್ಥಿತಿಯಲ್ಲಿರಬೇಕು. ಯಾವಾಗ ವರದಾನದ ಸಾರ, ಯಾವಾಗ ಕರ್ಮಭೋಗವು ಹೆಚ್ಚಾಗುತ್ತದೆ, ಕರ್ಮೇಂದ್ರಿಯಗಳು ಕರ್ಮಭೋಗಕ್ಕೆ ವಶ ಆಗಿ ತನ್ನ ಕಡೆಗೆ ಆಕರ್ಷಿಸುತ್ತವೆ. ಅರ್ಥಾತ್ ಯಾವ ಸಮಯದಲ್ಲಿ ಬಹಳ ನೋವು ಉಂಟಾಗುತ್ತದೆ ಅಂಥ ಸಮಯದಲ್ಲಿ ಕರ್ಮಭೋಗವನ್ನು ಕರ್ಮಯೋಗದಲ್ಲಿ ಪರಿವರ್ತನೆ ಮಾಡಿರಿ. ನಮಗೇನಾದರೂ ಸಮಸ್ಯೆ ಐತೆ, ಕಾಯಿಲೆ ಐತೆ,
ಅದರಿಂದ ನಮ್ಮ ಪುರುಷಾರ್ಥ ಡೌನ್ ಆಗಬಾರ್ದು. ನಮ್ಮ ಸಮಸ್ಯೆಗಳೇ ನಮಗೆ ಪಾಲ್ಟಣಿಗೆ ಆಗಬೇಕು. ಅಂದರೆ ನಾನು ಯೋಗ ಮಾಡಿದರೆ ನನಗೆ ಆರಾಮಾಗ್ತೀನಿ, ನಾನು ಕರ್ಮ ಸುಟ್ಟರೆ ನನಗೆ ಒಂದು ಒಳ್ಳೆಯ ಔಷಧ ಟಚ್ ಆಗಂಗೆ ಬಾಬಾ ಮಾಡ್ತಾರೆ, ನಾನು ಕರ್ಮನ ಗೆಲ್ಲಬೇಕು. ಈ ಥರ ಯೋಗ ಕರ್ಮ ಭೋಗವನ್ನು ಕರ್ಮಯೋಗದಲ್ಲಿ ಪರಿವರ್ತನೆ ಮಾಡುವವರು ಸಾಕ್ಷಿಯಾಗಿದ್ದು ಕರ್ಮೇಂದ್ರಿಯಗಳಿಂದ ಭೋಗಿಸುವವರೇ ಸರ್ವಶಕ್ತಿ ಸಂಪನ್ನ ಅಷ್ಟರತ್ನ ವಿಜಯಿ ಎಂದು ಕರೆಸಿಕೊಳ್ಳುತ್ತಾರೆ. ಇದಕ್ಕಾಗಿ ದೇಹ ಎಂಬ ಪೊರೆಯಿಂದ ಭಿನ್ನವಾಗುವ ಅಭ್ಯಾಸವು ಬಹಳ ಸಮಯದಿಂದ ಇರಲಿ. ಈ ವಸ್ತ್ರ ಪ್ರಪಂಚದ ಅಥವಾ ಮಾಯೆಯ ಆಕರ್ಷಣೆಯಲ್ಲಿ ಟೈಟ್ ಅರ್ಥಾತ್ ಸೆಳೆತವಿರಬಾರದು. ಹೀಗಿದ್ದಾಗ ಸಹಜವಾಗಿ ಬಿಡಬಹುದು. ಸ್ಲೋಗನ್: ಸರ್ವರ ಗೌರವವನ್ನು ಪ್ರಾಪ್ತಿ ಮಾಡಿಕೊಳ್ಳುವುದಕ್ಕಾಗಿ ನಿರಹಂಕಾರಿ ಗುಣವಿರಲಿ. ನಿರಹಂಕಾರಿ ಆಗಿರುವುದೇ ಮಹಾನತೆಯ ಸಂಕೇತವಾಗಿದೆ. ಮಾತೇಶ್ವರಿ ಅವರ ಅಮೂಲ್ಯ ಮಹಾವಾಕ್ಯ. ಈಶ್ವರ ಸರ್ವವ್ಯಾಪಿ ಅಲ್ಲ. ಇದರ ಪ್ರಮಾಣ ಏನು? ಶಿರೋಮಣಿ ಗೀತೆಯಲ್ಲಿ ಭಗವಾನ್ ವಾಕ್ಯ ಯಾವುದಿದೆ ಮಕ್ಕಳೇ? ಎಲ್ಲಿ ಜಯ ಇದೆ ಅಲ್ಲಿ ನಾನು ಇರುವೆ. ಇದು ಸಹ ಪರಮಾತ್ಮನ ಮಹಾವಾಕ್ಯವಾಗಿದೆ. ಬೆಟ್ಟಗಳಲ್ಲಿ ಏನು? ಹಿಮಾಲಯ ಬೆಟ್ಟ ಇದೆ, ಅದರಲ್ಲಿದ್ದೇನೆ, ಮತ್ತು ಸರ್ಪಗಳಲ್ಲಿ ಕಪ್ಪು ನಾಗದಲ್ಲಿದ್ದೇನೆ. ಆದ್ದರಿಂದ ಪರ್ವತಗಳಲ್ಲಿ ಉನ್ನತವಾದ ಪರ್ವತ ಕೈಲಾಸ ಪರ್ವತವನ್ನು ತೋರಿಸುತ್ತಾರೆ, ಮತ್ತು ಸರ್ಪಗಳಲ್ಲಿ ಕರಿನಾಗ. ಆದ್ದರಿಂದ ಇದರಲ್ಲಿ ಸಿದ್ಧವಾಗುತ್ತದೆ, ಪರಮಾತ್ಮ ಒಂದು ವೇಳೆ ಸರ್ವ ಸರ್ಪಗಳಲ್ಲಿ ಇದ್ದಿದ್ದರೆ ಕೇವಲ ಕರಿನಾಗನಲ್ಲಿ ಮಾತ್ರ ಇದ್ದಾರೆ ಅಂತ ಏಕೆ ತೋರಿಸುತ್ತಿದ್ದರು? ಅಂದಾಗ ಸರ್ವ ಸರ್ಪಗಳಲ್ಲಿ ಅವರ ವಾಸ ಇಲ್ಲವೆಂದಾಯಿತಲ್ಲವೇ? ಒಂದು ವೇಳೆ ಪರಮಾತ್ಮ ಉನ್ನತವಾದ ಪರ್ವತದಲ್ಲಿ ಇರುವುದಾದರೆ ಕೆಳಗೆ ಸಣ್ಣ ಸಣ್ಣ ಬೆಟ್ಟಗಳಲ್ಲಿಲ್ಲ. ಮತ್ತೆ ನಂತರ ಹೇಳುತ್ತಾರೆ, ಎಲ್ಲಿ ಜಯ ಇದೆ ಅಲ್ಲಿ ನನ್ನ ಜನ್ಮ. ಅಂದರೆ ಸೋಲಿನಲ್ಲಿ ನಾನಿಲ್ಲ. ಈಗ ಇದೇ ಮಾತು ಸಿದ್ಧ ಮಾಡುತ್ತೆ ಪರಮಾತ್ಮ ಸರ್ವವ್ಯಾಪಿ ಅಲ್ಲ. ಒಂದು ಕಡೆ ಹೀಗೂ ಹೇಳುತ್ತಾರೆ, ಮತ್ತೆ ಇನ್ನೊಂದು ಕಡೆ ಹೀಗೂ ಹೇಳುತ್ತಾರೆ. ಪರಮಾತ್ಮ ಅನೇಕ ರೂಪದಲ್ಲಿ ಬರುತ್ತಾರೆ. ಹೇಗೆ ಪರಮಾತ್ಮನಿಗೆ 24 ಅವತಾರಗಳನ್ನು ತೋರಿಸುತ್ತಾರೆ. ಹೇಳುತ್ತಾರೆ ಆಮೆ, ಮೀನು ಇತ್ಯಾದಿ ರೂಪ ಪರಮಾತ್ಮನದು ಎಂದು. ಇದೆಲ್ಲ ಅವರ ಮಿಥ್ಯ ಜ್ಞಾನವಾಗಿದೆ. ಹಾಗೆಯೇ ಪರಮಾತ್ಮನನ್ನು ಸರ್ವವ್ಯಾಪಿ ಎಂದು ತಿಳಿದು ಕುಳಿತಿದ್ದಾರೆ. ಆದರೆ ಈ ಸಮಯ ಕಲಿಯುಗದಲ್ಲಿ ಸರ್ವವ್ಯಾಪಿ ಮಾಯೆಯೇ ಪರಮಾತ್ಮನಲ್ಲ. ಸರ್ವವ್ಯಾಪಿ ಮಾಯೆಯೇ ವ್ಯಾಪಕವಾಗಿದೆ. ಅಂದ ಮೇಲೆ ಮತ್ತೆ ಪರಮಾತ್ಮ ಹೇಗೆ ವ್ಯಾಪಕ ಆಗಲು ಸಾಧ್ಯ? ಗೀತೆಯಲ್ಲಿ ಹೇಳಲಾಗಿದೆ, ನಾನು ಮಾಯೆಯಲ್ಲಿ ವ್ಯಾಪಕನಾಗಿಲ್ಲ. ಇದರಿಂದ ಪರಮಾತ್ಮ ಸರ್ವವ್ಯಾಪಕನಲ್ಲ ಎಂದು ಸಿದ್ಧವಾಗುತ್ತದೆ. ನಿರಾಕಾರಿ ಪ್ರಪಂಚ ಎಂದರೆ ಆತ್ಮ ಮತ್ತು ಪರಮಾತ್ಮರು ಇರುವಂಥ ಸ್ಥಾನ. ಈಗ ಇದಂತೂ ನಾವು ತಿಳಿದುಕೊಂಡಿದ್ದೇವೆ. ನಾವು ನಿರಾಕಾರಿ ಪ್ರಪಂಚ ಎಂದು ಹೇಳುತ್ತೇವೆ ಅಂದರೆ ನಿರಾಕಾರದ ಅರ್ಥ ಯಾವುದೇ ಆಕಾರವಿಲ್ಲ ಎಂದಲ್ಲ. ಹೇಗೆ ನಾವು ನಿರಾಕಾರಿ ಪ್ರಪಂಚ ಅಂದಾಗ ಇದರ ಅರ್ಥ ಆಗಿದೆ ಖಂಡಿತ ಬೇರೆ ಒಂದು ಪ್ರಪಂಚವಿದೆ ಎಂದು. ಆದರೆ ಅದು ಸ್ಥೂಲ ಸೃಷ್ಟಿಯ ಥರ ಆಕಾರವಿಲ್ಲ. ಹೇಗೆ ಪರಮಾತ್ಮ ನಿರಾಕಾರನಾಗಿದ್ದಾರೆ, ಆದರೆ ಅವರಿಗೆ ತಮ್ಮ ಸೂಕ್ಷ್ಮ ರೂಪ ಅವಶ್ಯವಾಗಿ ಇದೆ. ಹಾಗೆ ನಾವು ಆತ್ಮ ಮತ್ತು ಪರಮಾತ್ಮರ ಧಾಮ ವಾಸಸ್ಥಾನ ನಿರಾಕಾರಿ ಪ್ರಪಂಚವಾಗಿದೆ. ಆದ್ದರಿಂದ ಯಾವಾಗ ನಾವು ಪ್ರಪಂಚ ಎನ್ನುವ ಅಕ್ಷರ ಉಚ್ಚರಿಸುತ್ತೇವೆ ಅಂದಾಗ ಇದರಿಂದ ಸಿದ್ಧವಾಗುತ್ತದೆ ಅದು ಪ್ರಪಂಚವಾಗಿದೆ ಮತ್ತು ಅಲ್ಲಿರುತ್ತಾರೆ. ಅದಕ್ಕಾಗಿ ಪ್ರಪಂಚ ಎನ್ನುವ ಹೆಸರು ಆಗಿದೆ. ಈಗ ಪ್ರಪಂಚದ ಮನುಷ್ಯರು ತಿಳಿಯುತ್ತಾರೆ ಪರಮಾತ್ಮನ ರೂಪವು ಸಹ ಅಖಂಡ ಜ್ಯೋತಿ ತತ್ವವಾಗಿದೆ. ಅದಾಗಿದೆ ಪರಮಾತ್ಮ ಇರುವ ಸ್ಥಾನ. ಅಖಂಡ ಜ್ಯೋತಿ ತತ್ವ ಅಂದರೆ ಅದು ಪರಂಧಾಮ. ಅವ್ರು ಏನು ಮಾಡಿಬಿಟ್ರು, ಅದನ್ನೇ ಪರಮಾತ್ಮ ಅಂದ್ಬಿಟ್ರು. ಯಾವುದನ್ನು ರಿಟೈರ್ಡ್ ಹೋಮ್ ಅಂದರೆ ರಿಟೈರ್ಡ್ ಹೋಮ್ ಅಂದ್ರೇನು, ನಾವು ಅಲ್ಲಿ ಹೋಗಿ ಮುಕ್ತಿಯಲ್ಲಿ ಶಾಂತಿಯಲ್ಲಿ ಕುಂತು ಬಿಡ್ತೀವಿ. ಆತ್ಮ ಈಗ ಜನ್ಮ ಪಾತ್ರ ಮಾಡಿ ಸುಸ್ತಾಗೈತೆ, ಹೋಗಿ ಅಲ್ಲಿ ಕೂತು ಬಿಡ್ತೀವಿ. ಬಾಬಾ ಏನು ಹೇಳ್ತಾ ಇದ್ದಾರೆ, ಇನ್ನೊಂದಾಗಿದೆ ಆಕಾರಿ ಪ್ರಪಂಚ. ಯಾವುದು? ಸೂಕ್ಷ್ಮವತನ, ಎಲ್ಲಿ ಬ್ರಹ್ಮ ವಿಷ್ಣು ಶಂಕರ ದೇವತೆಗಳು ಆಕಾರಿ ರೂಪದಲ್ಲಿ ಇರುತ್ತಾರೆ. ಈಗ ಇದಾಗಿದೆ ಸಾಕಾರಿ ಪ್ರಪಂಚ. ಯಾವುದು? ನಾವಿರೋದು ಭೂಲೋಕ. ಇದರಲ್ಲಿ 2 ಭಾಗಗಳಿವೆ. ಒಂದು ನಿರ್ವಿಕಾರಿ ಸ್ವರ್ಗದ ಪ್ರಪಂಚ ಮತ್ತು ಅರ್ಧಕಲ್ಪ ವಿಕಾರಿ ಪ್ರಪಂಚ. ಆ ನಿರ್ವಿಕಾರಿ ಪ್ರಪಂಚದಲ್ಲಿ ಸುಖ ಶಾಂತಿ ಪವಿತ್ರತೆ ಇರುತ್ತದೆ. ವಿಕಾರಿ ಕಲಿಯುಗದಲ್ಲಿ ಅಶಾಂತಿ ಇದೆ. ಹೀಗೆ 2 ಪ್ರಪಂಚಗಳು.
ಅವ್ಯಕ್ತ ಸೂಚನೆ. ಸಾಕಾರದಲ್ಲಿ ಒಂದು ವೇಳೆ ಯಾರೇ ನಿಮಿತ್ತ ಶ್ರೇಷ್ಠ ಆತ್ಮರು ಜೊತೆಯಲ್ಲಿದ್ದರೆ ಅವರಿಂದ ಯಾವುದೇ ಮಾತನ್ನು ಪರಿಶೀಲಿಸಿ ನಂತರ ಮಾಡಿದರೆ ನಿಶ್ಚಯ ಬುದ್ಧಿಯವರಾಗಿ ಮಾಡುವಿರಿ. ನಿರ್ಭಯತೆ ಮತ್ತು ನಿಶ್ಚಯ ಎರಡು ಗುಣಗಳನ್ನು ಮುಂದೆ ಇಟ್ಟುಕೊಂಡು ಮಾಡುವಿರಿ. ಎಲ್ಲಿ ಸದಾ ನಿಶ್ಚಯ ನಿರ್ಭಯತೆ ಇದೆ ಅಲ್ಲಿ ಸದಾ ಶ್ರೇಷ್ಠ ಸಂಕಲ್ಪದ ವಿಜಯವಿದೆ. ಯಾವುದೇ ಸಂಕಲ್ಪ ಮಾಡುತ್ತೀರಿ ಎಂದಾಗ ಒಂದು ವೇಳೆ ಸದಾ ನಿರಾಕಾರ ಮತ್ತು ಸಹಕಾರ ಜೊತೆ ಮತ್ತು ಸಮ್ಮುಖವಿದ್ದರೆ ಪರಿಶೀಲಿಸಿದ ನಂತರ ನಿಶ್ಚಯ ಮತ್ತು ನಿರ್ಭಯತೆಯಿಂದ ಮಾಡಿ. ಇದರಿಂದ ಸಮಯವೂ ವ್ಯರ್ಥವಾಗುವುದಿಲ್ಲ. ಅಂದರೆ ಬಾಬಾ ಏನು ಹೇಳ್ತಾರೆ, ಯಾರು ಏನನ್ನ ಬಂದಾಗ ನಮ್ಮಲ್ಲಿ ಅದನ್ನು ಪರಿಶೀಲನೆ ಮಾಡಿ ಹೆಜ್ಜೆ ಇಡಬೇಕು ಅಂತ ಬಾಬಾ ಹೇಳ್ತಾರೆ. ಒಳ್ಳೆಯದು. ಓಂ ಶಾಂತಿ.